ಕೆಲವು ದಿನಗಳ ಹಿಂದೆ ಕೆಎಸ್ಆರ್ಟಿಸಿ ಬಸ್ಗೆ ಸಿಲುಕಿ ಸೊಂಟ ಕಾಲು ಮುರಿದುಕೊಂಡ ಬೀದಿ ನಾಯಿಗೆ ಚಿಕಿತ್ಸೆ ನೀಡಿ ಮಾನವೀಯತೆ ಮೆರೆದ ಘಟನೆ ಮಾಲೂರು ತಾಲೂಕು ಮಾಸ್ತಿ ಗ್ರಾಮದಲ್ಲಿ ನಡೆದಿತ್ತು. A5 ನ್ಯೂಸ್ಗೆ ಸ್ವಾಗತ. ದೀಕ್ಷಾ ಕ್ಲಿನಿಕ್ನ ಡಾಕ್ಟರ್ ಮೊಹಮ್ಮದ್ ಯೂಸೆಫ್ ಎಂಬ ವೈದ್ಯರು ಬೀದಿ ನಾಯಿಗೆ ಚಿಕಿತ್ಸೆ ನೀಡಿ ಪ್ರಾಣ ಉಳಿಸಿದ್ರು. ಈ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಚರ್ಚೆಗೆ ಒಳಪಟ್ಟಿತ್ತು. ವೈದ್ಯರ ಸೇವೆಗೆ ಸಮಾಜ ಮೆಚ್ಚುಗೆ ವ್ಯಕ್ತಪಡಿಸಿತ್ತು. ಆ ಕಾರ್ಯವನ್ನು ಮೆಚ್ಚಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಅಣಕನಹಳ್ಳಿ ಕೃಷ್ಣಪ್ಪ, ದಲಿತ ಹೋರಾಟಗಾರರಾದ ಪಾಸ್ವಾನ್ ನಂಜುಂಡಪ್ಪ, ನಾಗೇಶ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಆಗಮಿಸಿ ಬಾಯಿಯಿಲ್ಲದ ಮೂಕ ಪ್ರಾಣಿಯ ಜೀವ ಉಳಿಸಿ ಸಾರ್ಥಕ ಕೆಲಸ ಮಾಡಿರುವ ವೈದ್ಯರ ಸೇವೆಗೆ ನಾವು ತಲೆಬಾಗಲೇಬೇಕು. ಅಂತ ನಿಸ್ವಾರ್ಥ ಸೇವೆ ಮಾಡಿರುವ ವೈದ್ಯರಿಗೆ ನಮ್ಮ ಸಂಘಟನೆ ವತಿಯಿಂದ ಅಭಿನಂದನೆಗಳು ಅಂತ ಹೇಳಿ ಸನ್ಮಾನ ಮಾಡಿದ್ರು. ಸಂಘಟನೆಯ ರಾಜ್ಯ ಪ್ರಧಾನ ಸಂಚಾಲಕ ಎಂ ಗೋವಿಂದರಾಜ್ ಮಾರ್ಗದರ್ಶನದಲ್ಲಿ ಇಂದು ವೈದ್ಯ ಡಾಕ್ಟರ್ ಮೊಹಮ್ಮದ್ ಯೂಸೆಫ್ ರವರನ್ನ ಭೇಟಿ ಮಾಡಿ ಅವರ ಸೇವೆ ಹೀಗೆ ಮುಂದುವರಿಯಲಿ, ಬುದ್ಧ ಅಂಬೇಡ್ಕರ್ ಆಶೀರ್ವಾದ ಇವರ ಮೇಲೆ ಇರಲಿ ಅಂತ ಆಶಯ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ NMR ವೆಂಕೋವರಾವ್, ಹೇಮಾ ಲ್ಯಾಬ್ ಸೆಂಟರ್ ಮಾಲೀಕ ಅಂಬರೀಶ್, ಇನ್ನೂ ಹಲವರು ಉಪಸ್ಥಿತರಿದ್ದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಸಂಘದ ವತಿಯಿಂದ ಬೆಂಗಳೂರು ವಿಭಾಗೀಯ ಸಂಚಾಲಕರಾದಂಥ ಅಣಕನಹಳ್ಳಿ ಕೃಷ್ಣಪ್ಪ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಮಾಸ್ತಿ ಹಾಸ್ಪಿಟ್ಲಲ್ಲಿ ವಿಶೇಷವಾಗಿ ಒಬ್ಬ ಡಾಕ್ಟ್ರ್ ಅಂದರೆ ದೇವರ ಸಮಾನ ರೀತಿಯಲ್ಲಿರ್ತಕ್ಕಂಥವ್ರು. ನಾವು ದೇವರು ಕಾಣದೇ ಹೋದರೂ ಕೂಡ ನಮ್ಮ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಒಳ್ಳೆಯ ವಿದ್ಯಾವಂತರಾಗಿರ್ತಕ್ಕಂಥ MBBS ಓದಿ ಉತ್ತೀರ್ಣರಾಗಿ ಏನೋ ಸಮಾಜ ಸೇವೆ ಮಾಡಬೇಕು, ಬಡವರ ಸೇವೆ ಮಾಡಬೇಕು ಅಂಥೇಳಿ ಏನಿವತ್ತು ನಮ್ಮ ಡಾಕ್ಟ್ರುಗಳಂತ ಇದ್ದಾರೆ, ಅವರನ್ನು ನಾವು ಎರಡನೇ ದೇವರನ್ನಾಗಿ ನಾವು ಅವರನ್ನು ಸ್ವೀಕರಿಸಬೇಕಾಗ್ತದೆ. ಅವರು ಕೂಡ ನಮ್ಮ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವರು ಬಂದಿದ್ದಾರೆ. ನಮ್ಮ ಮೊಹಮ್ಮದ್ ಯೂಸೆಫ್ ಅವರು ಈ ಭಾಗದಲ್ಲಿ ಮಾಸ್ತಿ ಹೋಬಳಿ ಗಡಿ ಭಾಗದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ನೀವು ಬಂದು ನಮ್ಮ ನರ್ಸು ವರಲಕ್ಷ್ಮಮ್ಮ ಇದ್ದಾರೆ, ಅವ್ರ ಸೇವೆಯನ್ನು ಗುರುತಿಸಿ ನಾವು ಅವರಿಗೆ ಒಂದು ಅಭಿನಂದನೆ ಮಾಡಬೇಕಂತ ನಾವೆಲ್ಲ ಬಂದಿದ್ದೀವಿ. ಇವತ್ತು ಒಂದು ನಾಯಿ ಜೀವ ಉಳಿಸಬೇಕಂತಂದರೆ ಅದು ಭಾಳ ಅತಿ ಪ್ರಬಲವಾದಂಥ ವಿಷಯ. ಅದು ಬಾಯಿದ ಮೂರು ಜೀವ. ಮನುಷ್ಯನಿಗೆ ನೀವೇನೇ ಸಪೋರ್ಟ್ ಮಾಡಿ ಏನೇ ಮಾಡಿರಿ ಆ ಮನಸ್ಸನ್ನು ತಂದಿಟ್ಕೊಳ್ಳೋದು. ಒಂದು ನಾಯಿಗೆ ಒಂದು ತುತ್ತು ಅನ್ನ ಹಾಕಿದವಾಗ ಅದು ಸಾಯಷ್ಟು ದಿವಸನೂ ಅವರು ಮನೆ ಬಾಗಿಲು ಕಾಯ್ತಾರೆ. ಅವರು ಹಿಂದೆ ಮುಂದೆ ಹೋಗೋಂಥ ಕೆಲಸಗಳನ್ನ ಫಾಲೋಅಪ್ ಮಾಡ್ತಾರೆ. ಅವರಿಗೆ ವಾಚ್ಮ್ಯಾನಿಗಿಂತ ಭಾಳ ರೂಢಿಯಾಗಿರ್ತದೆ ಅಂತ ಮೂಗ್ತಾರೆ. MBBS ಡಾಕ್ಟ್ರು ಇವರೆಲ್ಲ ಈ ಭಾಗದಲ್ಲಿ ಸೇರಿಸಿ ಆ ಜೀವವನ್ನು ಕಾಪಾಡಿರ್ತಾರೆ ಅಂತ ನೋಡಿದ್ರೆ ಅದು ಭಾಳ ಪ್ರಬಲವಾದಂಥ ವಿಚಾರ. ಇವತ್ತೊಂದು ಹಸು ಆಗಿರಲಿ, ಅದಕ್ಕೂ ಬಾಯಿಲ್ಲ, ಅದಕ್ಕೆ ಮೈ ಕೈ ನೋವು ಅಂತ ಕೇಳೋದಿಲ್ಲ. ಈಗ ನಮಗೆ ಒಂದು ಸಣ್ಣ ಕಾಯಿ ನೋಡಿ ನನಗೆ ವಾಯ್ಸ್ ಚೇಂಜ್ ಆಗಿರೋದನ್ನ 3 ದಿವಸನೇ ಡಾಕ್ಟರ್ ಹತ್ರ ಹೋಗ್ತಾರೆ. ನಮಗೆ ಬಾಯಿಗೆ ಮಾತಾಡೋದಕ್ಕೆ ನಮಗೆ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಅವ್ರಿಗೆ ಹೇಳ್ತೀವಿ. ಅದೇ ಮೂಗು ಪ್ರಾಣಿ, ಒಂದು ಹಸು ಆಗಿರಲಿ, ನಾಯಿ ಆಗಿರಲಿ, ಬೇರೆ ಯಾವುದೇ ಒಂದು ಪಕ್ಷಿ ಆಗಿರಲಿ, ಮರದಿಂದ ಕೆಲವು ಕಾರಣಗಳಿಂದ ಪಕ್ಷಿ ಕೆಳಗಡೆ ಬಿದ್ದೋದಾಗ ಕೂಡ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋದು ಏನೋ ಒಂದು ಮಾಡಿದಾಗ ಅದು ಜೀವ ತೊಳ್ಕೊಳ್ತಾರೆ. ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯ ದೀಕ್ಷಾ ಕ್ಲಿನಿಕ್ ಅಂತ ಸಿಬ್ಬಂದಿ ಇವತ್ತು ಮಾಸ್ತಿ ಬಸ್ ಸ್ಟಾಪು ತಮಿಳುನಾಡು ಗಡಿ ಭಾಗದಲ್ಲಿ ಇವತ್ತು ಇಂಥ ಡಾಕ್ಟ್ರುಗಳು ಒಳ್ಳೆಯ ವಿಚಾರವನ್ನು ಪಬ್ಲಿಕ್ ತಂದು ತೋರಿಸಿರೋದು ಭಾಳ ಪ್ರಮಾದವಾದಂಥ ವಿಚಾರ.